ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನೀವು ತಮಿಳ್ ಮೇಲೆ ನೋಡಿದ್ ನಿಜ. ಇವತ್ತು ಕೆಲವೊಬ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಬೇಕಾಗಿರುವಂತಹ ಡಿಸೈನ್ ಅನ್ನ ನಮ್ಮ ವೈಲ್ಡ್ ಹಬ್ ಅವರು ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ವೈಲ್ಡ್ ಹಬ್ ಅಂತಂದ್ರೆ ನಿಮಗೆ ಎಲ್ಲಾ ರೀತಿಯ ಆರ್ಕಿಟೆಕ್ಚರಲ್ ಸರ್ವಿಸಸ್ ಗಳನ್ನ ಕೊಡ್ತಾರೆ ವೀಕ್ಷಕರೇ. ಸೊ ಅವರು ಇವತ್ತು ನಮ್ಮ ಕನ್ನಡಕೋರ ವೀಕ್ಷಕರಿಗೋಸ್ಕರ ಒಂದು ಫ್ರೀ ಆಗಿ ಒಂದಲ್ಲ ಆಕ್ಚುಲಿ 2 ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ವಿಡಿಯೋನು ಕೂಡ ಬರುತ್ತೆ ಅಂತ ಹೇಳ್ಬೋದು. ಒಂದು ಫ್ರೀ ಹೋಮ್ ವಾಕ್ ಥ್ರೂ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ವೈಲ್ಡ್ ಹಬ್ ಡಿಸೈನ್ಸ್ ಕಡೆಯಿಂದ ನಮ್ಮ ವೆಂಕಟ್ ಸ್ಟುಡಿಯೋ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನೇನು ಸರ್ವಿಸ್ ಕೊಡ್ತೀರಾ ನೀವು? ಕಂಪ್ಲೀಟ್ ಬಿಲ್ಡಿಂಗ್ ಪ್ಲಾನಿಂಗ್ಸು, ಇಂಟೀರಿಯರ್ ಡಿಸೈನಿಂಗು ಮತ್ತೆ ಸ್ಟ್ರಕ್ಚರಲ್ ಡಿಸೈನಿಂಗ್ ಕಂಪ್ಲೀಟ್ ಆಗಿ ಕೊಡ್ತಾ ಇದೀವಿ ಸರ್. ಎಲ್ಲ ಆರ್ಕಿಟೆಕ್ಚರ್ ರಿಲೇಟೆಡ್ ಎಲ್ಲದೂ ಕೊಡ್ತೀರಾ ಕಂಪ್ಲೀಟ್ ಆಗಿ? ಆಫೀಸಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ನಮ್ಮ ಆಫೀಸ್ ಬಂದು ರೆಸಿಡೆನ್ಸಿ ರೋಡ್ ಸರ್, ಬ್ಯಾಂಗ್ಳೂರ್ ಹೆಡ್ ಆಫೀಸ್. ಓಕೆ, ಇಂದಿನ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಇಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಪ್ಲಾನಿಂಗ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೀವಿ ಸರ್? ನಾವು ಕಂಪ್ಲೀಟ್ ಆಗಿ ಒಂದು 30-50 ಸೈಟ್ ಅಲ್ಲಿ ಟ್ರಿಪ್ಲೆಕ್ಸ್ ಹೌಸ್ ಒಂದು ಪ್ಲಾನ್ ಕೊಡೋಣ, ಪ್ಲಸ್ ಒಂದು 40-60 ಅಲ್ಲಿ ಒಂದು ಡ್ಯೂಪ್ಲೆಕ್ಸ್ ಹೌಸ್ ಪ್ಲಾನ್ ಕೊಡೋಣ ಅಲ್ವಾ? ಸೊ ಒಂದು ಕೆಲಸ ಮಾಡೋಣ. ಸೊ ಫಸ್ಟ್ ವಿಡಿಯೋದಲ್ಲಿ 30-50 ಕೊಟ್ಬಿಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಓಕೆ ಕಂಟಿನ್ಯೂಸ್ಲಿ ಇನ್ನೊಂದು ವಿಡಿಯೋ ಮಾಡ್ಬಿಡೋಣ. ಅದರಲ್ಲಿ ನಾವು ಟ್ರಿಪ್ಲೆಕ್ಸ್ ಕೊಟ್ಬಿಡೋಣ. ಫಸ್ಟ್ ಕೊಡ್ತಾ ಇರೋದು ಡೂಪ್ಲೆಕ್ಸ್, 30-50 ಟ್ರಿಪ್ಲೆಕ್ಸ್ ಹೌಸ್. ಓಕೆ. ಸೊ ಇಂದಿನ ವಿಡಿಯೋದಲ್ಲಿ 30-50 ಟ್ರಿಪ್ಲೆಕ್ಸ್ ಅನ್ನ ನಾವು ನೋಡ್ತಾ ಇದೀವಿ. ಸರ್ ಒಂದು ಕೆಲಸ ಮಾಡಿ, ಪ್ಲೇ ಮಾಡಿ, ಹೇಗೋ ಇಲ್ಲಿ ಬರ್ತಾ ಇರತ್ತೆ. ಅಂಡ್ ಜೊತೆ ಇಲ್ಲಿ ವೀಕ್ಷಕರೇ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇರತ್ತೆ. ಅಂಡ್ ತುಂಬಾ ಜನ ಅನ್ಕೋಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲಪ್ಪ, ಅಲ್ಲಿದೆ, ನಾವು ಇದನ್ನ ಹೇಗೆ ರೆಕಾರ್ಡ್ ಮಾಡ್ಕೊಳ್ಳೋದು ಅಂತಿದ್ರೆ ಯೋಚನೆ ಬೇಡ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು, ನಿಮ್ಮ ಮನೆಗೆ ಅಪ್ಲೈ ಮಾಡಬಹುದು. ಕಾಪಿ ರೈಟ್ ಫ್ರೀ ಇರುತ್ತೆ. ಸೊ ಯಾರು ಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡಬಹುದು. ನಮ್ಮ ಕನ್ನಡಕ ವೀಕ್ಷಕರಿಗೆ ವೈಲ್ಡ್ ಹಬ್ ಕಡೆಯಿಂದ ಗಿಫ್ಟ್ ಅಂತ ಹೇಳ್ಬೋದು. ಸೊ ಒಂದು ಮಾನ್ಸೂನ್ ಆಫರ್ ಅಂತಾನೆ ಕೂಡ ಹೇಳ್ಬಿಡ್ತೀನಿ. ಸೊ ಫ್ರೀ ಆಗಿ 2 ವಾಕ್ ಥ್ರೂ ಕೊಡ್ತಾ ಇದ್ದಾರೆ. ಈ ರೀತಿ ವಾಕ್ ಥ್ರೂ ಹೊರಗಡೆ ಮಾಡಿಸ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ನಿಮಗೆ? ಸರ್ ಅಪ್ರಾಕ್ಸಿಮೇಟ್ಲಿ ಒಂದು 2 lakhs, 2 ಲಕ್ಷ ಖರ್ಚಾಗುತ್ತೆ. ಕಂಪ್ಲೀಟ್ 2 ಮನೆಗೆ ಸೇರಿ 2 lakhs ತನಕ ಖರ್ಚಾಗುತ್ತೆ. ಅದು ಫ್ರೀ ಕೊಡ್ತಾ ಇದ್ರಿ? ಹೌದು, ಎಸ್ ಸರ್. ಕನ್ನಡಿಗರಿಗೆ ಹೌದು, ವೈಲ್ಡ್ ಹಬ್ ಕಡೆಯಿಂದ ಗಿಫ್ಟ್. ಎಸ್ ಕರೆಕ್ಟಾ ಸರ್? ಪ್ಲೇ ಮಾಡಿ ಸರ್. ಓಕೆ ಸರ್, ಪ್ಲೇ ಮಾಡ್ತಾ ಮಾಡ್ತಾ ಜಸ್ಟ್ ನಮಗೆ ಎಕ್ಸ್ಪ್ಲೇನ್ ಮಾಡಿ ಏನು ನಡೀತಾ ಇದೆ ಸರ್. ಇದು ಕಂಪ್ಲೀಟ್ ನಮಗೆ ಟ್ರಿಪ್ಲೆಕ್ಸ್ ಹೌಸ್ ಲಿವಿಂಗ್ ರೂಮ್ ಸರ್. ಲಿವಿಂಗ್ ರೂಮು ಮತ್ತೆ ಟಿವಿ ಏರಿಯಾ, ಫಾಲ್ ಸೀಲಿಂಗ್ ಸರ್. ಆಕ್ಚುಲಿ ಇದಕ್ಕೆ ಫಾಲ್ ಸೀಲಿಂಗ್ ಕೊಟ್ಟಿಲ್ಲ ನಾವು, ಸಮ್ ಪ್ರೊಫೈಲ್ ಲೈಟಿಂಗ್ಸ್ ಯೂಸ್ ಮಾಡಿದೀವಿ ಈ ಮನೆಗೆ. ಪ್ಲಸ್ ನಮಗೆ ಡೈನಿಂಗ್ ಏರಿಯಾ ಲಿಫ್ಟ್ ಕೊಟ್ಟಿದ್ದೀವಿ. ಲಿಫ್ಟ್ ಏರಿಯಾ ಬಂದಿದೆ. 6 seater ಡೈನಿಂಗ್ ಸರ್. 6 or 8 ಮಾಡ್ಕೋಬಹುದು. ಪ್ಲಸ್ ಓಪನ್ ಪೂಜಾ ಯೂನಿಟ್ ವಿತ್ ನಮ್ಮ ಸ್ಕೈಲೈಟ್ ಇದೆ, ಡೈರೆಕ್ಟ್ ಸ್ಕೈಲೈಟ್ ಕೊಟ್ಟಿದ್ದೀವಿ. ಹೌದು. ಮಾಡ್ಯುಲರ್ ಕಿಚನ್ ವಿತ್ ಐಲ್ಯಾಂಡ್ ಸರ್. ಐಲ್ಯಾಂಡ್ ಕುಕಿಂಗ್ ಟಾಪ್ ಇದೆ. ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದೀವಿ. ಪ್ಲಸ್ ಇದು ಕಂಪ್ಲೀಟ್ ಇದೇನು ನೋಡ್ತಾ ಇದ್ದೀರಲ್ಲ, ಅದು ನಮಗೆ ಕ್ರಾಕರಿ ಯೂನಿಟ್ ಎದುರುಗಡೆ. ಹೌದು, ಎಸ್. ಒಂದು ಸ್ವಲ್ಪ ಪೋಸ್ ಮಾಡಿ ಸರ್ ಇಲ್ಲಿ. ಓಕೆ. ಸೊ ನನ್ನ ಕ್ವಶನ್ ಏನು ಅಂತಂತಂದ್ರೆ, ಲೈಕ್ ಇಲ್ಲಿ ಕಲರ್ ಎಲ್ಲ ಹೆಂಗ್ ಮ್ಯಾಚ್ ಮಾಡಿದ್ದೀರಾ? ಅದು ನೀವು ಕ್ರಿಯೇಟ್ ಮಾಡಿರೋದು ಅಥವಾ ಕ್ಲೈಂಟ್ ಕೊಟ್ಟಿರೋದು? ಇಲ್ಲ, ನಮ್ಮ ಕ್ರಿಯೇಷನ್ ಸರ್. ನಾವು ಸಜೆಸ್ಟ್ ಮಾಡ್ತೀವಿ ಕ್ಲೈಂಟಿಗೆ, ಎಲ್ಲ ಡೀಟೇಲ್ಸ್ ನಾವು ಕೊಟ್ಟಿರೋದಕ್ಕೆ. ಇದರಲ್ಲಿ ನೀವು ಕೊಟ್ಟಿರೋದು? ಹೌದು, ಎಸ್. ಓಕೆ. ಅಂಡ್ ಒಂದ್ ವೇಳೆ ಕ್ಲೈಂಟ್ಗೆ ಈ ಕಲರ್ ಎಲ್ಲ ಬೇಡ, ಆವಾಗ ನಾವು ಚೇಂಜ್ ಮಾಡ್ಕೊಡ್ತೀವಿ ಸರ್. ನೀವೇ ಚೇಂಜ್ ಮಾಡಿ? ಹೌದು. ಏನು ಮೆಟೀರಿಯಲ್ಸ್ ಏನಿದೆಯಲ್ಲ ಇದು ಕಂಪ್ಲೀಟು, ಆ ಮೆಟೀರಿಯಲ್ಸ್ ನಾವು ಚೇಂಜ್ ಮಾಡ್ಕೊಡ್ತೀವಿ ಆಸ್ ಪರ್ ದೇರ್ ರಿಕ್ವೈರ್ಮೆಂಟ್ ಪ್ರಕಾರ. ಆಮೇಲೆ ಇನ್ನೊಂದು, ನೀವೇನೀಗ ಮಾಡ್ತಾ ಇದ್ರಲ್ಲ, ಇದು ಸ್ಟ್ರಕ್ಚರ್ ಡಿಸೈನ್ ಜೊತೆ ಕನೆಕ್ಟೆಡ್ ಇರುತ್ತೆ. ಎಸ್ ಕಂಪಲ್ಸರಿ. ಸ್ಟ್ರಕ್ಚರ್ ಹೆಂಗ್ ಬಂದಿರುತ್ತೆ ಅದಕ್ಕೆ ತಕ್ಕಾಗಿ ಬಂದಿರುತ್ತೆ. ಹೌದು, ಮಿಸ್ ಮ್ಯಾಚ್ ಆಗಲ್ಲ. ಹೌದು, ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಫರ್ನಿಚರ್ ಲೇಔಟ್ ಎಲ್ಲ ಕೊಟ್ಟಿದ್ದೀರಾ, ಅದು ಕೂಡ ಅಕ್ಯುರೇಟ್ ಆಗಿ ಕೊಟ್ಟಿರ್ತೀರಾ? ಹೌದು ಸರ್, ಎಕ್ಸಾಕ್ಟ್ಲಿ. ಅದು ಏನು ಮೆಟೀರಿಯಲ್, ಯಾವ ಫರ್ನಿಚರ್, ಯಾವ ಸೋಫಾ, ಇಲ್ಲದೆ ಡೈಮೆನ್ಷನ್ಸ್ ಏನಿರುತ್ತಲ್ಲ ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತು ಆ ಸೋಫಾಗೆ ಫಾರ್ ಎಕ್ಸಾಂಪಲ್ ಒಂದು ಟಿವಿ ಯೂನಿಟ್ ಕೊಟ್ಟಿದ್ದೀವಿ, ಅದ್ರ ಬ್ಯಾಕ್ ಸೈಡ್ ಯಾವ ಥರ ಪಾಯಿಂಟ್ಸ್ ಕೊಡಬೇಕು, ಪ್ಲಸ್ ಒಂದು ಸೋಫಾ ಸೈಡ್ ಟೇಬಲ್ಸ್ ಇದಾವೆ, ಸೈಡ್ ಟೇಬಲ್ಸ್ ಹತ್ರ ಪಾಯಿಂಟ್ಸ್ ಕೊಡಬೇಕು, ಪ್ರತಿಯೊಂದು ನಾವು ನೀವು ಇಲ್ಲೇ ಕೊಟ್ಟಿರ್ತೀರಾ? ಹೌದು, ಎಸ್. ಆಮೇಲೆ ವಾಟ್ ಅಬೌಟ್ ರೂಫಿಂಗ್? ಇವಾಗ ನೋಡಿ, ನೀವು ಹೇಳಿದ್ರೆ ಫಾಲ್ ಸೀಲಿಂಗ್ ಕೊಟ್ಟಿಲ್ಲ ಅಂತ. ಇದೇನಿದೆ ಯಾವ ರೀತಿ ಸರ್? ಪ್ರೊಫೈಲ್ ಲೈಟ್ ಸರ್, ಇದು ಕಂಪಲ್ಸರಿ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದೀವಿ. ಇದಕ್ಕೆಲ್ಲ ಪ್ರೀ ಪ್ಲಾನ್ಡ್ ಆಗಿರಬೇಕು. ನಾವು ಪ್ಲಾಸ್ಟ್ರಿಂಗ್ ಮಾಡೋ ಟೈಮಲ್ಲಿ ಅಂದರೆ ಎಲ್ಲ ಫಿನಿಶಿಂಗ್ ಮಾಡಿದ ಮೇಲೆ ಮಾಡಬಾರ್ದು. ಈ ಲೈಟಿಂಗ್ಸ್ ಎಲ್ಲ ಪ್ರೀ ಪ್ಲಾನ್ಡ್ ಆಗಿರಬೇಕು. ರೂಫ್ ಆದಮೇಲೆ ಬಿಫೋರ್ ಪ್ಲಾಸ್ಟ್ರಿಂಗ್ ನಾವೆಲ್ಲ ಇದನ್ನು ಪ್ಲಾನ್ ಮಾಡ್ಕೊಂಡು ಆದಮೇಲೆ ನಾವು ಹೋಗಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬ್ಯಾಂಗ್ಳೂರಲ್ಲಿ ಈಗ ಅಪಾರ್ಟ್ಮೆಂಟ್ ಸೈಜಸ್ ಎಲ್ಲ ತುಂಬ ಕಡಿಮೆ ಸರ್. 9.5 feet or 10, ಮ್ಯಾಕ್ಸಿಮಮ್ 9.5 feet ಇರುತ್ತೆ. ಅದರಲ್ಲಿ ಮತ್ತೆ ಫಾಲ್ ಸೀಲಿಂಗ್ ಒಂದು 6 inches ತೊಗೊಂಡ್ರೆ ಇಟ್ ವೋಂಟ್ ಲುಕ್ ಗುಡ್. ಆ ವೆಂಟಿಲೇಷನ್ ಚೆನ್ನಾಗಿರಲ್ಲ. ಅದೊಂದು ರೀಸನ್ ಸಲುವಾಗಿ ಇದು ಕೊಡ್ತಾ ಇದ್ದೀವಿ, ಈ ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಇದು ನೀವು ಹೇಳಿದ್ದು ಸಿವಿಲ್ ವರ್ಕ್ ಒಳಗಡೆ ಇರುತ್ತೆ. ಹೌದು, ಸಿವಿಲ್ ವರ್ಕ್ ಆಗಿದ್ರು ಗ್ರೂ ಮಾಡ್ಕೊಂಡು ಹಾಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಪ್ರೀ ಪ್ಲಾನ್ಡ್, ಇಫ್ ದೇ ಆರ್ ಪ್ರೀ ಪ್ಲಾನ್ಡ್ ಅಂದ್ರೆ ದೇ ಕ್ಯಾನ್ ಸೇವ್ ಸಮ್ ಅಮೌಂಟ್. ತುಂಬಾ ಜನ ಫಾಲ್ ಸೀಲಿಂಗ್ ಮಾಡಿ ಈ ತರ ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಹೌದು, ಮಾಡ್ಕೋಬಹುದು. ಈ ಫಾಲ್ ಸೀಲಿಂಗ್ ಅಮೌಂಟ್ ವೇಸ್ಟ್ ಅಲ್ಲ ಸರ್. ಈಗ ಆಸ್ ಆಫ್ ನೋ ಟ್ರೆಂಡಿಂಗ್ ಇರೋದು ವಿತೌಟ್ ಫಾಲ್ ಸೀಲಿಂಗ್ ಹೋಗ್ತಾ ಇರೋದು. ವಿತೌಟ್ ಫಾಲ್ ಸೀಲಿಂಗ್ ಪ್ರೊಫೈಲ್ ಲೈಟ್ ಹಾಕೊಂಡ್ಬಿಟ್ಟು ಹೌದು, ಎಸ್ ಸಾಕಂತ ಹೇಳ್ತೀರಾ? ಹೌದು.
ಈ ಡಿಸೈನ್ ಎಲ್ಲ ಕೊಟ್ಬಿಡ್ತೀರಾ? ಹೌದು, ಓಕೆ ಓಕೆ, ಬನ್ನಿ ಸರ್ ಮುಂದೆ ನೋಡ್ಬಿಡೋಣ. ಈ ಲೈಟ್ ಫಿಟ್ಟಿಂಗ್ಸು ಹೌದು, ಎಲ್ಲ ಪ್ರತಿಯೊಂದು ನಾವು ಪ್ಲಾನ್ ಆಗಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಎಲ್ಲಿ ಹೋಗ್ತಿದ್ದೀವಿ ಸರ್ ನಾವು? ಸರ್ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದೀವಿ. ಓಕೆ ಓಕೆ, ಇಲ್ಲಿ ಇದು ವಿಡ್ತ್ ಎಷ್ಟು ಕೊಟ್ಟಿರ್ತೀರಾ ಯೂಸ್? ಯಾವುದು ಇದು 4 ಫೀಟ್ ಸರ್. 4 ಫೀಟ್. ಹೌದು. ಓಕೆ 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 ಓಕೆ. ಸೊ ಈ ಫ್ಲೋರಿಂಗ್ ಡಿಸೈನ್ ಎಲ್ಲ ಮುಂಚೆ ಕ್ಲೈಂಟೇ ಕೊಟ್ಟಿರ್ತಾರೆ? ಹೌದು, ಎಸ್ ಎಸ್. ಈ ರೀತಿ ಎಲ್ಲ 2D ವರ್ಕಿಂಗ್ ಡ್ರಾಯಿಂಗ್ ಕೊಡ್ತೀವಲ್ಲ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಮೆನ್ಷನ್ ಆಗಿದೆ. ಡಬಲ್ ಹೈಟ್ ಇರೋದ್ರಿಂದ ಸೆಂಟ್ರಲಿ ಚಾಂಡಿಲಿಯರ್ ಕೊಟ್ಟಿದ್ದೀವಿ. ಚಾಂಡಿಲಿಯರ್ ಹಾಕೊಂಡಿದ್ರೆ ಅದು ಮೇಲ್ಗಡೆ ಇದಲ್ವಾ ಸ್ಕೈಲೈಟ್? ಹೌದು, ಎಸ್ ಎಸ್. ಸೊ ಈ ಪ್ಲಾನ್ ಇದ್ರೆ ನಮ್ಮ ಮನೇನ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡು. ಎಸ್ 100. ಓಕೆ, ಇಲ್ಲೇನ್ ನೋಡ್ತಾ ಇದೀವಿ? ಇಲ್ಲಿ ಇದೆ ಸರ್ ಬೆಡ್ರೂಮ್ ಸರ್. ಸೊ ಬೆಡ್ರೂಮ್ ಅಲ್ಲಿ ಮಂಚ ಎಲ್ಲಿ ಬರಬೇಕು? ಹೌದು, ಎಸ್. ಸ್ಟಡಿ ಎಲ್ಲಿ ಬರಬೇಕು? ಟಿವಿ ರೂಮ್ ಎಲ್ಲಿ ಬರಬೇಕು? ಹೌದು, ಇದು ಸೇಮ್ ಟೈಪ್ಸ್ ಆಫ್ ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಏನು ಇನ್ನ ಹೇಳಿ ಸರ್, ನೀವು ನಮ್ಗೆ ಹೇಳ್ಬೇಕು. ನೀವು ಟಿವಿ ಯೂನಿಟ್, ಬ್ಲೈಂಡ್ಸ್, ಪ್ರತಿಯೊಂದು ಎಲ್ಲ ವಾಕಿನ್ ವಾರ್ಡ್ರೋಬ್. ಹೌದು, ವಾಕಿನ್ ವಾರ್ಡ್ರೋಬ್. ಈ ಬಾತ್ರೂಮ್ ಕೊಟ್ಟಿಲ್ಲ ಇದಕ್ಕೆ? ಇಲ್ಲ ಇಲ್ಲ, ಇದು ವಾಕಿನ್ ವಾರ್ಡ್ರೋಬ್ ಇಂದ ಒಳಗಡೆ ಹೋಗಿದೆ. ಒಳಗಡೆಯಿಂದ ಓಕೆ ಓಕೆ. ಇದು ಇನ್ನೊಂದು ಬೆಡ್ರೂಮ್ ಇದೆ ಆಕ್ಚುಲಿ. ಇದು ಬೇಸ್ಡ್ ಆನ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್, ಅವ್ರ ಬಜೆಟ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಕೊಟ್ಟಿರ್ತೀವಿ ಸರ್. ಪ್ರತಿಯೊಬ್ಬರಿಗೆ ಇದು ವರ್ತಿಸಲ್ಲ. ಈಗ ನಮ್ಗೆ ಇಲ್ಲಿ ವಾಲ್ ಆರ್ಟ್ ಯಾವ್ದು ಬೇಕು, ಪ್ರತಿಯೊಂದು ನಾವು ನೋಡಿ ಐಡಿಯಾ ಮಾಡ್ಕೊಂಡ್ಬೋದು ಅಲ್ವಾ? ಸೊ ವೀಕ್ಷಕರು ಇಲ್ಲೇ ಹೇಳೋದು, ನೀವು ಆಮೇಲೆ ಕ್ರಿಯೇಟ್ ಮಾಡಕ್ಕಿಂತ ಇಲ್ಲಿ ಪಾಸ್ ಮಾಡ್ಬಿಡೋಣ. ಸೊ ನಾವು ಆಮೇಲೆ ಯೋಚನೆ ಮಾಡಕ್ಕಿಂತ ನಿಮ್ದಿಂದಾನೇ ಬಂದ್ಬಿಡುತ್ತೆ. ವಾಲ್ ಆರ್ಟ್ ಇಲ್ಲ, ಡಿಸೈನ್ ಲೈಟ್ ಹಾಕೋಣ ಅನ್ನೋದು ಒಂದೇ ಅಲ್ಲ ಸರ್, ಅದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಬೇಕಾಗುತ್ತೆ. ದಟ್ ಈಸ್ ಅದನ್ನ ನಾವು ಫಸ್ಟ್ ವೈಲ್ ಕನ್ಸ್ಟ್ರಕ್ಟಿಂಗ್ ಓನ್ಲಿ ನಾವು ಆ ಪಾಯಿಂಟ್ಸ್ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ನಾವು ಅಟ್ ದ ಎಂಡ್ ಲೇಟರ್ ಸ್ಟೇಜಲ್ಲಿ ನಾವು ಇಂಟೀರಿಯರ್ಸ್ ಮಾಡೋ ಟೈಮಲ್ಲಿ ವಾಲ್ ಆರ್ಟ್ ಇಲ್ಲಿ ಸೂಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಇಲ್ಲ ಅಂದ್ರೆ ಅದಕ್ಕೆ ಲೈಟ್ ಕನೆಕ್ಷನ್ ಅದೆಲ್ಲ ಮತ್ತೆ ವಿಸಿಬಲ್ ವೈರ್ ಬರುತ್ತೆ. ಹೌದು, ಅದ್ರಲ್ಲಿ ತುಂಬಾ ತೊಂದರೆ ಆಗುತ್ತೆ. ಗ್ರೂ ಮಾಡ್ಬೇಕಾಗುತ್ತೆ, ಡಬಲ್ ಕೆಲಸ. ಹೌದು, ಇದು ಸಿಕ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ 90% ಕೆಲಸ ಮುಗಿದೋಯ್ತು. ಹೌದು, ಪರ್ಫೆಕ್ಟ್ ಆಯ್ತು. ಬನ್ನಿ ಸರ್ ಮುಂದೆ ನೋಡ್ಬಿಡೋಣ. ಹಾಗೆ ಆಮೇಲೆ ಇನ್ನೇನೇನು ಇನ್ಪುಟ್ ಇದೆ ನಿಮ್ದು ಇದರಲ್ಲಿ? ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಕಂಪ್ಲೀಟ್ ಸ್ಟಡಿ ಯೂನಿಟ್ಸ್ ಆಗಲಿ ಇದರಲ್ಲಿ ಇದರಲ್ಲಿ ವಾರ್ಡ್ರೋಬಲ್ ಎಲ್ಲ ನಿಮ್ದು ಇನ್ಪುಟ್ ಯಾವ ತರ ಇರುತ್ತೆ ಸರ್? ಕಂಪ್ಲೀಟ್ ಸರ್ ಕಸ್ಟಮೈಸೇಷನ್. ಈಗ ಚೈಲ್ಡಿಗೆ ಬೇರೆ ತರ ಬೇಕಾಗುತ್ತೆ, ಈಗ 6 ಫೀಟ್ ಹೈಟ್ ಇರೋರಿಗೆ ಬೇರೆ ತರ ಬೇಕಾಗುತ್ತೆ, ನಾರ್ಮಲ್ ಮೀಡಿಯಂ ರೇಂಜಲ್ಲಿ ಇರೋರಿಗೆ ಬೇರೆ ತರ ಬೇಕಾಗುತ್ತೆ. ಪ್ರತಿಯೊಂದು ಕಸ್ಟಮೈಸ್ಡ್ ಬೇಸ್ಡ್ ಆನ್. ಈಗ ಚೈಲ್ಡ್ ಬೆಡ್ರೂಮ್ ಅಂತೀವಿ ನಾವು. ಚೈಲ್ಡ್ ಬೆಡ್ರೂಮ್ ಅಲ್ಲಿ ಕೂಡ ನಾರ್ಮಲ್ ಆಗಿ ಕಾರ್ಪೆಂಟರ್ಸ್ ಏನ್ ಮಾಡ್ತಾರೆ, ಅವ್ರದೇ ಆದಂತ ಡಿಸೈನ್ ಕೊಟ್ಬಿಡ್ತಾರೆ. ಸೊ ಚೈಲ್ಡ್ಗೆ ಹ್ಯಾಂಗರ್ ರೋಡ್ ಅಲ್ಲಿ 7 ಫೀಟ್ ಅಲ್ಲಿ ಕೊಟ್ರೆ ನೋ ಯೂಸ್ ಆಗೋದಿಲ್ಲ. ಅವ್ರು ಏನ್ ತಗೊಂತಾರೆ, ಮತ್ತೆ ಇನ್ನೊಂದು ಸ್ಟೂಲ್ ಹಾಕೊಂಡು ಅದನ್ನ ಹತ್ತಿ ತಗೋಬೇಕು. ನಾವೆಲ್ಲಾನು ಅವ್ರವ್ರ ರಿಕ್ವೈರ್ಮೆಂಟ್, ಅವ್ರ ಬೆಡ್ರೂಮ್, ಈಗ ಮಾಸ್ಟರ್ ಬೆಡ್ರೂಮ್ ಯಾರು ಇರ್ತಾರೆ, ಚಿಲ್ಡ್ರನ್ ಬೆಡ್ರೂಮ್ ಯಾರು ಇರ್ತಾರೆ, ಅವ್ರಿಗೆ ತಕ್ಕಂತೆ ನಾವು ಡಿಸೈನ್ ಮಾಡ್ಕೊಡ್ತೀರಾ. ಈ ವಾರ್ಡ್ರೋಬ್ ಮೇಲ್ಗಡೆ ಇಷ್ಟು ತೋರಿಸ್ತಾ ಇದೀರಲ್ಲ, ಇಷ್ಟೇನಾ ಅಥವಾ ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಅದು ಗೊತ್ತಾಗುತ್ತೆ? ಇಲ್ಲ, ಎಲ್ಲಾನು ಅದು ವರ್ಕಿಂಗ್ ಡ್ರಾಯಿಂಗ್ ಅಲ್ಲಿ ಕೊಡ್ತೀವಿ ಸರ್. ಇದು ವೀವಿಂಗ್ ಪರ್ಪಸ್. ಜಸ್ಟ್ ಇದು ಓಕೆ ಆಯ್ತು ಅಂದ್ರೆ ವರ್ಕಿಂಗ್ ಡ್ರಾಯಿಂಗ್ ಏನಿದೆಯಲ್ಲ 2D ನಿಮ್ಗೆ ಮೆನ್ಷನ್ ಮಾಡ್ತೀನಿ ನಾನು, ಅವ್ರು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಸರ್ ಮುಂದೆ ಹೋಗ್ಬಿಡೋಣ. ಈಗ ನೆಕ್ಸ್ಟ್ ಹೋಗ್ಬಿಡೋಣ. ಓಕೆ, ಆಮೇಲೆ ಇನ್ನೇನು ಇನ್ಪುಟ್ ಇದೆ? ಡೋರ್ ಗಿಲ್ಲ ಇದೆಲ್ಲ ಹೆಂಗ್ ಸರ್? ಇದು ಯಾವುದು? ಇದು ಡೋರ್ ಎಲ್ಲ ಆಕ್ಚುಲಿ ಮಾಮೂಲಿ ಡೋರ್. ಹೌದು, ನಾರ್ಮಲ್ ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಇದು ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರ್ ಗೆ ಹೋಗ್ತಾ ಇದೀವಿ. ಓಕೆ, ನಮ್ಮ ಮನೆಗೆ ಯಾವ ಕಲರ್ ಬರುತ್ತೆ ಎಲ್ಲ ಇದರಲ್ಲಿ? ಹೌದು, ಕಲರ್ ಕಾಂಬಿನೇಷನ್ಸ್ ಆಗಲಿ ಯಾವ ಕಲರ್ ಕೊಟ್ಟಿದೀವಿ. ಸಮ್ ಸೀಟಿಂಗ್ ಏರಿಯಾ ಮತ್ತೆ ಸೊ ಇಲ್ಲಿ ಫರ್ನಿಚರ್ ಎಲ್ಲ ಹಾಕೊಬಹುದು. ಐಡಿಯಾ ಬಂದ್ಬಿಡುತ್ತೆ ನಮ್ಗೆ ಅಲ್ವಾ? ಡಬಲ್ ಹೈಟ್ ಹೆಂಗ್ ಬಂದ್ಬಿಡುತ್ತೆ. ಇಲ್ಲೊಂದು ಟಿವಿ ಯೂನಿಟ್ ಕೊಟ್ಟಿದ್ದೀರಾ, ಲಿಫ್ಟ್ ಪ್ರೊವಿಷನ್ ಕೊಟ್ಟಿದ್ದೀರಾ? ಲಿಫ್ಟ್ ಇದೆ ಸರ್, ಕಂಪ್ಲೀಟ್ ಆಲ್ ಫ್ಲೋರ್ಸ್ ಗೆ ಲಿಫ್ಟ್ ಆಕ್ಸೆಸ್ ಮಾಡಿರೋದು. ಓಕೆ ಓಕೆ. ಬೆಡ್ರೂಮ್ ಕಮ್ ಟಿವಿ ಯೂನಿಟ್ ಎಲ್ಲ CC ಕ್ಯಾಮೆರಾ ಕನೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲ ರೂಮ್ಗೂ. ಸೊ ಅಲ್ಲಿ ಸ್ಟಡಿ ಯೂನಿಟ್ ಬರುತ್ತೆ. ಇವನ್ AC ಪಾಯಿಂಟ್ ಎಲ್ಲಿ ಬರುತ್ತೆ ಅಂತಾನೂ ಕೂಡ ಮೆನ್ಷನ್ ಮಾಡ್ಬಿಡ್ತೀರಾ ನೀವು? ನಾಟ್ ಓನ್ಲಿ ಇಲ್ಲಿ ಶೋ ಮಾಡೋದು ಒಂದೇ ಅಂತಲ್ಲ ಸರ್, ಕಂಪ್ಲೀಟ್ ನಾವು ಇದರಲ್ಲಿ ಕೂಡ ಕೊಟ್ಟಿರ್ತೀವಿ. ಯಾವ್ದ್ರಲ್ಲಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಕೊಟ್ಟಿರ್ತೀವಿ. ಇಲ್ಲೊಂದು AC ಪಾಯಿಂಟ್ ಕೊಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲೇ ಕೊಡಬೇಕು. ಈ ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ಪಾಯಿಂಟ್ ಕೊಟ್ರೆ ಅದು ಡಬಲ್ ವರ್ಕ್ ಸರ್. ಅದರಿಂದ ಒಳ್ಳೆ ನಮ್ಗೆ ಫೈನಲ್ ಇದು ಬಂದ್ಬಿಡುತ್ತೆ ಅಲ್ವಾ? ಸೊ ಈ ರೀತಿ ಒಂದು ಡಿಸೈನ್ ನೀವು ಹಾಕಿಸ್ಕೊಂಡ್ಬಿಟ್ರೆ ನಿಮ್ಮ ಮನೆಗೆ ನೀವು ಲೈಕ್ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಪ್ರತಿಯೊಂದು ಇದೆಲ್ಲಿ ಇದು ಟಾಪ್ ಫ್ಲೋರ್ ಸರ್. ಅವ್ರಿಗೆ ಬಾರ್ ಕೌಂಟರ್, ಪ್ರೊಜೆಕ್ಟರ್ ರೂಮ್, ಬಾರ್ ಕೌಂಟರ್ ಮಾಡ್ಕೊಂಡಿದ್ದಾರೆ. ಸಿಟ್ ಔಟ್ ಏರಿಯಾ, ಪ್ರೊಜೆಕ್ಟರ್ ರೂಮ್, ಬಾರ್ ಕೌಂಟರ್, ಅಥವಾ ಬೇಕಂದ್ರೆ ಜಿಮ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಅಲ್ವಾ? ಅಥವಾ ಕಿಡ್ಸ್ ಪ್ಲೇ ಏರಿಯಾ ಮಾಡ್ಕೊಂತೀರಾ, ಅದು ಕೂಡ ಒಂದು ಮನೇಲಿ ನೋಡಿದ್ವಿ ನಾವು. ಕಿಡ್ಸ್ ಪ್ಲೇ ಏರಿಯಾ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ್ದು ಬೇಕು, ಜಿಮ್ ಏರಿಯಾ ಬೇಕಾದ್ರೆ ಜಿಮ್ ಏರಿಯಾ, ಇವ್ರು ಬಾರ್ ಏರಿಯಾ ಮಾಡ್ಕೊಂಡಿದ್ದಾರೆ. ನಾವು ಬಾರ್ ಕೌಂಟರ್ ಮಾಡಿದ್ರೆ ಹಿಂಗ್ ಬರ್ಬೋದು. ಯಾವ ರೀತಿ ಬಾರ್ ಚೇರ್ಸ್ ಹಾಕ್ಬೇಕಿಲ್ಲ, 4 ಚೇರ್ ಕೌಂಟರ್ ಐಲ್ಯಾಂಡ್ ಇದು ಬರ್ಬೇಕಾಗತ್ತೆ. ನಮ್ಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬಿಡ್ತಾರೆ ಕರೆಕ್ಟ್ ಆಗಿ. ಓಕೆ, ಲೈಬ್ರರಿಗೆ ಬುಕ್ ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದೀವಿ. ಈ ಸೈಡ್ ಬಂದಾಗ ಪ್ರೊಜೆಕ್ಟರ್ ರೂಮ್ ಕೊಟ್ಟಿದ್ದೀವಿ. ಪ್ರೊಜೆಕ್ಟರ್ ಇಲ್ಲಿ ಪ್ರೊಜೆಕ್ಟ್ ರೂಮ್ ಮಾಡಿದ್ದೀವಿ. ಹೌದು ಸರ್, ಬಾರ್ ಕೌಂಟರ್ ಇಂದ ಡೈರೆಕ್ಟ್ ವ್ಯೂವಿಂಗ್ ಈಗ ನಾವು ಇಲ್ಲೇ ಮಾಡ್ಬಿಟ್ಟಿದ್ದೀವಿ. ಎಸ್, ಇಲ್ಲಿಂದಾನೇ ನೋಡಬಹುದು ಡೈರೆಕ್ಟ್. ಇಲ್ಲಿ ನಾರ್ಮಲ್ ಸೀಟಿಂಗ್ಸ್ ಎಲ್ಲ ಬಂದಿದೆ ಕ್ಲೀನ್ ಆಗಿ. ಓಕೆ ಓಕೆ ಓಕೆ. ಸೊ ಸ್ಪೀಕರ್ಸ್ ಎಲ್ಲಿ ಬರುತ್ತೆ? ಹೌದು, ಎಸ್. ಸ್ಕ್ರೀನ್ ಎಲ್ಲಿ ಬರುತ್ತೆ? ಪೊಸಿಷನಿಂಗ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಹೌದು ಸರ್. ಓಕೆ ಓಕೆ.
ಸೊ ಈ ಟಿವಿ ಸೈಜ್ ಎಲ್ಲ ನಾವು ಮುಂಚೆನೇ ಹೇಳ್ಬೇಕಾ ನಿಮ್ಗೆ ನಮ್ಮ ಮನೇಲಿ 75 ಇಂಚ್ ಟಿವಿ ಆಗ್ತಾ ಇದೆ, ಹೌದು ಸರ್, ಹೌದೌದು. ನಾವು ರಿಕ್ವೈರ್ಮೆಂಟ್ ತೊಗೊಂತೀವಿ ಫಸ್ಟಿಗೆ, ಬರ್ಕೊಂಡ್ಬಿಡ್ತೀರಾ? ಹೌದೌದು. ಎಕ್ಸಿಸ್ಟಿಂಗ್ ಯಾವ ಥರ ಇದೆ, ಏನು ಬೇಕು ಅನ್ನೋದು ನಾವು ಕೇಳ್ಕೊಂಡು ಇನ್ಪುಟ್ ತಗೊಂಡು ಪಿರಿಯೋಡಿಕಲಿ. ಏನಕ್ಕೆ ಅಟ್ ಎ ಟೈಮ್ ಒನ್ ಡೇ ಎಲ್ಲ ಆಗೋದಲ್ಲ ಸರ್. ಫಸ್ಟ್ ಪ್ಲಾನಿಂಗ್ ಹಾಕಬೇಕಾಗುತ್ತೆ, ಫ್ಲೋರ್ ಪ್ಲಾನ್ ಹಾಕಬೇಕು, ಅದಾದಮೇಲೆ 3D ಎಲಿವೇಶನ್ ಎಕ್ಸ್ಟೀರಿಯರ್ ಕೊಡ್ತೀವಿ, ಅದಾದಮೇಲೆ ಸ್ಟ್ರಕ್ಚರಲ್ ಕೊಡ್ತೀವಿ, ಅದಾದಮೇಲೆ ವಿ ನೀಡ್ ಟು ಗೋ ಫಾರ್ ದ ವರ್ಕಿಂಗ್ ಡ್ರಾಯಿಂಗ್ಸು, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಯಾವ ಟೈಪ್ಸ್ ಆಫ್ ಪ್ಲಂಬಿಂಗ್ ಪಾಯಿಂಟ್ಸ್ ತೊಗೊತಾ ಇದೀವಿ ನಾವು, ಜೆಟ್ ಶವರ್ ತೊಗೊತಾ ಇದೀವ, ಇದನ್ನೆಲ್ಲ ಟೆಕ್ನಿಕಲಿ ಸ್ಟ್ರಕ್ಚರ್ದು ಆದಮೇಲೆ ವಿ ವಿಲ್ ಕಮ್ ಫಾರ್ ದ ಇಂಟೀರಿಯರ್ಸ್. ಪೇಂಟಿಂಗ್ಸ್ ಆಗುತ್ತೆ, ಪೇಂಟಿಂಗ್ ಅದಾದಮೇಲೆ ನಾವು ಕಂಪ್ಲೀಟ್ ಆಗಿ ಇಂಟೀರಿಯರ್ ಡಿಸೈನಿಂಗ್ ಬರ್ತೀವಿ. ಇದು ಫುಲ್ ಲೀಸ್ಟ್ ಮಾಡ್ಬಿಡ್ತೀರಾ? ಹೌದು, ಕೇಳಿ 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 ಅವನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ ಪ್ಲಾನ್ ಮೇಲೆ? ಹೌದು, ಪ್ಲಾನ್ ಡಿಸೈನಿಂಗ್ ಕೊಡ್ತೀವಿ ನಾವು, ಆಮೇಲೆ ಸ್ಟ್ರಕ್ಚರ್ ಡಿಸೈನ್ ಮಾಡ್ತೀವಿ. ಹೌದು, ಅವೆಲ್ಲ ಮುಗಿದ್ಮೇಲೆ ವಾಕ್ ಥ್ರೂ. ಎಸ್ ಇಂಟೀರಿಯರ್. ಸೊ ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಇದ್ರಲ್ಲೂ ನಮ್ಗೆ ಚೇಂಜ್ ಮಾಡ್ಬೇಕಂದ್ರೆ ನಾವೇನ್ ಡೆಫಿನೆಟ್ಲಿ ಸರ್, ನಾವು ಮಾಡ್ಕೊಡ್ತೀವಿ. ಎಸ್, ಓಕೆ. ಸೊ ಇದ್ರಲ್ಲಿ ನಮ್ಗೇನೋ ಇಷ್ಟ ಆಗಿಲ್ಲ, ಚೇಂಜ್ ಮಾಡೋಣ ಅನ್ಕೊಂತೀವಿ, ಅದು ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಕರೆಕ್ಟಾ? ನಾನೇನೋ ಚೇಂಜ್ ಮಾಡ್ತೀನಿ ಅಂತ ಇದರಲ್ಲಿ, ಅದು ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಸ್ಟ್ರಕ್ಚರ್ ಪ್ಲಾನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇದಿಷ್ಟು ಚೇಂಜ್ ಮಾಡ್ತೀರಾ? ಹೌದು ಸರ್, ಹೌದು. ಅಂದ್ರೆ ಪ್ರೀವಿಯಸ್ಲಿನೇ ಈಗ ನಾವು ಮನೆ ಕನ್ಸ್ಟ್ರಕ್ಷನ್ಗೆ ಹೋಗಲ್ಲ ಸರ್. ಈ ಕನ್ಸ್ಟ್ರಕ್ಷನ್ಗೆ ಹೋಗ್ಲಾರ್ದಾನೆ ಇನ್ನೇನು ಸಮಥಿಂಗ್ ಬೇಸ್ಮೆಂಟ್ ವರ್ಕ್ ನಡೀತಾ ಇರುತ್ತೆ, ಇಲ್ಲಾಂದ್ರೆ ಫೌಂಡೇಶನ್ ವರ್ಕ್ ನಡೀತಾ ಇರುತ್ತೆ. ಫೌಂಡೇಶನ್ ವರ್ಕ್ ನಡೆಯೋ ಟೈಮಲ್ಲೇ ನಾವು ಪ್ಲಾನು, ಫ್ಲೋರ್ ಪ್ಲಾನು, ಎಲಿವೇಶನ್ ಎಲ್ಲ ಫಿಕ್ಸ್ ಆಗಿರ್ತದೆ. ಆ ಟೈಮಲ್ಲೇ ನಾವು ಡಿಸೈನ್ ಕೊಡ್ತೀವಿ. ಅದಾದಮೇಲೆ ದೇ ಟೇಕ್ ಸಮ್ ಟೈಮ್, 1 ವೀಕೋ 2 ಡೇಸೋ 10 ಡೇಸೋ ಟೈಮ್ ತೊಗೊಂಡು ಆದಮೇಲೆ ದೇ ವಿಲ್ ಗೋ ಫಾರ್ ದ ಸರ್ ನಮ್ಗೆ ಇದು ಬೇಡ ಚೇಂಜಸ್ ಅಂದಾಗ ವಿ ಕ್ಯಾನ್ ಇಮಿಡಿಯೇಟ್ಲಿ ಚೇಂಜ್ ದ ಎಲೆಕ್ಟ್ರಿಕಲ್ ಫ್ಲೋರ್ ಪ್ಲಾನ್ಸು ಚೇಂಜ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸರ್, ನೀವೇನೋ ಡಿಸೈನ್ ಕೊಡ್ತೀರಾ, ಈ ಥರ ಪ್ಲಾನ್ ಕೊಡ್ತೀರಾ, ಬಟ್ ಅಲ್ಲಿರುವಂಥ ಮೇಸ್ತ್ರಿ, ಕಾಂಟ್ರಾಕ್ಟ್ರು ಇದನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ನಾವು ಇನ್ಸ್ಪೆಕ್ಷನ್ ಇರುತ್ತೆ ಸರ್. ಪಿರಿಯೋಡಿಕಲಿ ನಾವು ಬರ್ತೀವಿ ಅಲ್ಲಿಗೆ, ಸೈಟಿಗೆ ಬಂದು ವಿಸಿಟ್ ಮಾಡಿ ಅವರು ಏನಿದೆ ಅನ್ನೋದು ನಾವು ತಿಳ್ಕೊಂಡು, ಕ್ವಾಲಿಟಿ ಯಾವ ಥರ ವರ್ಕ್ ಮಾಡ್ತಿದ್ದಾರೆ, ಯಾವ ಮೆಟೀರಿಯಲ್ಸ್ ಹಾಕಬೇಕು ಅನ್ನೋದು, ಈ ಕಾರ್ಪೆಂಟ್ರಿಗಾಗಲಿ ಇಂಟೀರಿಯರ್ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವರಿಗಾಗಲಿ ಅಷ್ಟು ಐಡಿಯಾ ಇರಲ್ಲ ಅನ್ನೋದು, ನಾವು ಏನೇ ಐಡಿಯಾಸ್ ಬೇಕು ಅಂದ್ರೂ ಕೂಡ ನಾವು ಅವ್ರಿಗೆ ಇನ್ಪುಟ್ಸ್ ಕೊಡ್ತೀವಿ, ಹೇಳ್ತೀರಾ. ಒಂದ್ ವೇಳೆ ಓನರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತ, ನೀವು ಎಜುಕೇಟ್ ಮಾಡ್ತೀರಾ? ಹೌದು ಸರ್, ಆಗ್ತಾ ಇದೆ ನೋಡಿ, ಡೆಫಿನೆಟ್ಲಿ ನಾವ್ ಹೇಳ್ದಂಗೆ ಆಗ್ತಾ ಇಲ್ಲ, ನಾವ್ ಹೇಳ್ದಂಗೆ ಬರ್ತಾ ಇದೆ, ಏನೇ ಇದ್ರೂ ಕೂಡ ನಾವು ಹೇಳಿರೋ ಥರ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಚೇಂಜಸ್ ಮಾಡಿಸಿ ಇಮಿಡಿಯೇಟ್ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಕಳಿಸ್ಕೊಡ್ತೀವಿ, ಮಾಡ್ಕೊಡ್ತೀರಾ. ಎಸ್, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಚಾರ್ಜಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಏನ್ ಚಾರ್ಜಸ್ ನಡೀತಾ ಇದೆ? ನೀವು ನಮ್ಮ ವೀಕ್ಷಕರಿಗೆ ಮಾರ್ಕೆಟ್ ಅಲ್ಲಿ ಅಂತ ನಮ್ದು 50% ರಿಡ್ಯೂಸ್ ಇದೆ ಸರ್. ಹೌದಾ ಸರ್? ಮಾರ್ಕೆಟ್ ಅಲ್ಲಿ ಈ ತರ ಒಂದು ವಾಕ್ ಥ್ರೂ, ಪ್ಲಾನು, ಎವ್ರಿಥಿಂಗ್ ಫುಲ್ ಪ್ಯಾಕೇಜ್ ಬರಬೇಕು ಅಂದರೆ ಏನು ಚಾರ್ಜ್ ನಡೀತಾ ಇದೆ ಸರ್? ಸರ್ ನಾರ್ಮಲ್ ಆಗಿ ಇದೆಲ್ಲ ವಾಕ್ ಥ್ರೂಸ್, 3D ವಾಕ್ ಥ್ರೂಸ್, ಈಗ AR VR ಬಂದಿದ್ದಾವೆ, ಅದನ್ನು ನೋಡ್ಕೋಬೋದು ನಾವು ಬೇಕು ಅಂದರೆ. ಬಟ್ ಆ್ಯಸ್ ಆಫ್ ನಾವು ಈ ಥರ ವಾಕ್ ಥ್ರೂ ಎಲ್ಲ ಮಾರ್ಕೆಟಲ್ಲಿ ತುಂಬ ರೇರ್ ಸರ್, ತುಂಬ ಜನ ಯಾರೂ ತೊಗೊಳಲ್ಲ. ಈಗೇನು ಅಂದರೆ ಈಗ ಟೆಕ್ನಾಲಜಿ ತುಂಬ ಸ್ಪೀಡಾಗಿ ಹೋಗ್ತಿರೋದ್ರಿಂದ ಕಂಪಲ್ಸರಿ ಏನಕ್ಕೆ ಅಂದರೆ ಈಗ ಸಮಥಿಂಗ್ ಒಂದು TV ಯೂನಿಟ್ ಏನೋ ಒಂದು ತಪ್ಪು ಮಾಡಿದ್ದೀವಿ ಅಂದರೆ ಅದನ್ನು ಪೂರ್ತಿ ತೆಗಿಬೇಕು ಸರ್, ಅಲ್ಲೇ ನಮ್ಗೆ ಒಂದು 10,000 ಲಾಸ್ ಆಗುತ್ತೆ. ಈ ಥರ ಇರೋದ್ರಿಂದ ಎವ್ರಿ ಒನ್ ಈಸ್ ನೌ ಡೇಸ್ ಪ್ರಿಫರಿಂಗು. ಆದರೆ ನಾವು ಮಾತ್ರ 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾ ಇದ್ದೀವಿ. ನೀವು 40 ರೂಪೀಸು, ಮಾರ್ಕೆಟಲ್ಲಿ ಎಷ್ಟಿದೆ? ಮಾರ್ಕೆಟಲ್ಲಿ 100 ರೂಪೀಸ್ ಇದೆ. 100 ರೂಪೀಸ್ ಇದೆ? ಎಸ್, ಪರ್ ನೀವು 50% ಗಿಂತ ಕಮ್ಮಿ ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು ಅಲ್ವಾ? ಜೊತೆಲಿ ಒಂದು ಒಳ್ಳೊಳ್ಳೆ ಪ್ಲಾನ್ ಕೂಡ ನಮ್ಮ ವೀಕ್ಷಕರಿಗೆ ಫ್ರೀ ಆಗಿ ಕೊಡ್ತಿದ್ದೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ವರ್ಕಿಂಗ್ ಟೈಮಿಂಗ್ಸ್ ಏನು ಸರ್? ನಮ್ಮದು 10 to 6:30. 10 to 6:30. ಹೌದು. ಸಂಡೇಸ್ ಏನಾದರೂ ರಜೆ ಇರುತ್ತೆ? ಹೌದು ಸರ್, ಸಂಡೇಸ್ ರಜೆ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ಅವೈಲೇಬಲ್ ಇರುತ್ತೆ, ಮಾಡ್ಕೊಂಡು ಬರ್ಬೋದು. ಭೇಟಿ ಡೈರೆಕ್ಟ್ ಫ್ಯಾಮಿಲಿ ಬಂದು ಸೇರಿ ಮೀಟ್ ಎಸ್ ಸರ್, ಡೆಫಿನೆಟ್ಲಿ ಅಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ವೈಲ್ಡ್ ಹಬ್ ಅವರ ಇದು ಬರ್ತಾ ಇದೆ, ನಂಬರ್ ಬರ್ತಾ ಇದೆ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ, ವಾಟ್ಸ್ಆಪ್ ನಂಬರ್ಗಳನ್ನ ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ಒಂದು ಮಾತು ಹೇಳಿದ್ರು, ಒಂದು ಮನೆ ಕಟ್ಬಿಟ್ಟು ಆಮೇಲೆ ಚೇಂಜಸ್ ಮಾಡಕ್ ಹೋದ್ರೆ ಪರ್ ಸೆಕ್ಷನ್ಗೆ 10,000 to 15,000 ಖರ್ಚು ಮಾಡಬೇಕಾಗುತ್ತೆ. ಒಂದೊಂದು ಇದನ್ನ ಚೇಂಜ್ ಮಾಡಬೇಕು ಅಂದ್ರೆ ನಿಮಗೆ 10,000 to 15,000 ಖರ್ಚು ಮಾಡಬೇಕು. ಸೊ ಅವೆಲ್ಲ ಆಗಬಾರ್ದು, ನಾಳೆ ದಿನ ಲಾಸ್ ಆಗಬಾರ್ದು. ಆ್ಯಂಡ್ ನಮ್ಮ ಕನಸಿನ ಮನೆ ನಾವು ಅಂದ್ಕೊಂಡಂಗೆ ಬರಬೇಕು ಅಂತಂತಂದರೆ ಡೆಫಿನೆಟ್ಲಿ ನೀವು ಒಂದು ಈ ಥರ ಸ್ಟ್ರಕ್ಚರ್ ಡಿಸೈನ್ಸ್ ಇರ್ಬೋದು, ಒಂದು ವಾಕ್ ಥ್ರೂ ಮಾಡ್ಕೊಂಡ್ರೆ ನಿಮ್ಮ ಜೊತೆಲಿರುತ್ತೆ. ಹೇಗೆ ನಮ್ಮದು ಮದುವೆ ಮಾಡೋ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಕೊಂಡ್ಬಿಡ್ತೀವಿ, ಅದೇ ರೀತಿ ಮುಂಚೆನೇ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹೋಗರು ನಮ್ಮ ಮನೇನು ಇದೇ ರೀತಿ ಬರುತ್ತೆ ಅಂತ ಡೆಫಿನೆಟ್ಲಿ ನೀವು ಕೂಡ ಒಂದು ಕನಸಿನ ಮನೆನ ಪರ್ಫೆಕ್ಟ್ ಆಗಿ ನನಸನ್ನು ಮಾಡ್ಬೋದು ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಅದು ಒಂದು 2 ಲಕ್ಷ ರೂಪಾಯಿ ವರ್ತ್ ಇರುವಂಥ ಒಂದು ವಾಕ್ ಥ್ರೂನ ಫ್ರೀಯಾಗಿ ಕೊಟ್ಟಿದ್ದೀರಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ಥರ ಒಂದು ಒಳ್ಳೆ ಪ್ಯಾಕೇಜಸ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀರಾ, ಜೊತೆಲಿ ಒಂದು ಒಳ್ಳೆ ಸರ್ವಿಸಸ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.